ನಿನ್ನೆ ರಾತ್ರಿ ಶಾರ್ಟ್ ಸರ್ಕ್ಯೂಟ್ ಆಗಿ ವೈರ್ ಬಿದ್ದೋಗಿತ್ತು. ಅಲ್ಲಿ ಫಂಕ್ಷನ್ ನಡೀತಾ ಇತ್ತು. ಅದೇ ಹುಡುಗನ ಮನೆಯಲ್ಲಿನ ಫಂಕ್ಷನ್ ಅದು. ಟಚ್ ಆಗಿ ಮಗು ಅಲ್ಲಿ ಡೆತ್ ಆಗಿತ್ತು. ಅದ್ರ ಜೊತೆ ಅನೇಕ ಜನ 4 ಜನ ಇನ್ನು ಇದ್ದರು ಅಲ್ಲಿ. ದೇವರು ಒಳ್ಳೆ ಇದು ಮಾಡಿ ಏನು ದೊಡ್ಡದು ಘಟನೆ ಆಗಿಲ್ಲ. ಈ ಘಟನೆ ಆಗಬಾರ್ದಾಯಿತು, ಆಗಿದೆ. ಈಗ ದೇವರು ಮಾಡೋದು, ಇದಕ್ಕೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಅವರು ಕುಟುಂಬಕ್ಕೆ ದೇವರು ಸಮಾಧಾನ ಮಾಡಲಿ. ಮತ್ತು ಸರ್ಕಾರದಿಂದ ಅವ್ರಿಗೆ ಪರಿಹಾರ ಸಿಗಬೇಕು. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಇಂದೇ ಕರೆ ಮಾಡಿ. ಏನು KEB ಅವರು ಬೇಜವಾಬ್ದಾರಿಯನ್ನು ಕೆಲಸ ಮಾಡಿದೆ. ಆ ಕೆಲಸಕ್ಕೆ ಅವ್ರಿಗೆ ಮೇಲೆ ಕ್ರಮ ತಗೋಬೇಕು. ಅನೇಕ ಜನ ಕಂಪ್ಲೇಂಟ್ ಮಾಡಿದರೂ ಕೂಡ ಅವರು ಸರಿಯಾದ ರೀತಿ ಕೆಲಸ ಮಾಡಿಲ್ಲ. ಅದಕ್ಕಾಗಿ ನಾವೆಲ್ಲ ಸರ್ಕಾರದಿಂದ ಮತ್ತೆ ಒಂದು ಸತಿ ಅವ್ರ ಇದು ಆಗಬೇಕು ಅಂತೇಳಿ, ಪರಿಹಾರ ಆಗಬೇಕು ಅಂತೇಳಿಬಿಟ್ಟು ಇದು ಕೇಳ್ಕೊಳ್ತಾ ಇದ್ದೀವಿ. ಅವರು ಕುಟುಂಬದವರು ಭಾಳ ಬೇಜಾರಾಗಿ ದುಃಖಾಗಿ, ಅವರ ತಂದೆ ತಾಯಿ, ಒಬ್ಬ ಮಗ ಅಂದರೆ ಸ್ವಲ್ಪ ಅಲ್ಲ 7 ವರ್ಷ ಮಗ. ಅದಕ್ಕಾಗಿ ನಾವು ಕೂಡ ಎಷ್ಟು ಗಂಟೆಲಿ ಆಗಿತ್ತು? ರಾತ್ರಿ 9:45ಗೆ ವೈರ್ ಬಿದ್ದೋಗಿದ್ದು. ಯಾವಾಗ ಬಿದ್ದೋ ಅದು ಗೊತ್ತಿಲ್ಲ. ಬಟ್ 9:45ಗೆ ಮಗು ಅಲ್ಲಿ ಆಟ ಆಡ್ತಾಯಿದ್ರು. ಸುಮಾರು 4 ಜನ ಹುಡುಗರು ಇಲ್ಲ ಆಟ ಆಡ್ತಾಯಿದ್ರು. ಒಂದು ಕಡೆ ಒಂದು 40 ದಿನದ ತಿಥಿ ಇದು ಇತ್ತು ಅಲ್ಲಿ ಅವ್ರ ಮನೆಯಲ್ಲಿ. ಆ ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮ ನಡೆಯೋ ಟೈಮು ಈ ಘಟನೆ ಆಗಿರೋದು. ನಾವು ರಾತ್ರಿ ಎಲ್ಲ ನಮ್ಮ ಏರಿಯಾವ್ರು ಎಲ್ಲ ಸೇರಿ ಅಲ್ಲಿ ಅವ್ರ ಮನೆ ಹತ್ರ ಹೋಗಿ ಅವ್ರಿಗೆ ಸಮಾಧಾನ ಎಲ್ಲ ಮಾಡಿ ಆದಮೇಲೆ ಪೊಲೀಸವ್ರು ಹೇಳಿದರು ಇದು ಪೋಸ್ಟ್ಮಾರ್ಟಮ್ ಮಾಡಲೇಬೇಕು ಅಂತ ಹೇಳಿದರು. ಕೆಲವರು ಬೇಡ ಅಂತ ಹೇಳಿದ್ರು. ಆಮೇಲೆ ಅವ್ರಿಗೆಲ್ಲ ಸಮಾಧಾನ ಮಾಡಿ ನಾವು ಎಲ್ಲ ಸೇರಿ ಮತ್ತು 3 ಗಂಟೆಗೆ ಬಾಡಿಗೆ RL ಜಾಲಪ್ಪ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಬೆಳಿಗ್ಗೆ 7 ಗಂಟೆಗೆ ಮತ್ತೆ ಹೋಗಿ ಅಲ್ಲಿ FIR 5 ಗಂಟೆಗೆ FIR ಆಯಿತು. FIR ಆದಮೇಲೆ ಅವರು 10 ಗಂಟೆಗೆ ಪೋಸ್ಟ್ಮಾರ್ಟಮ್ ಮಾಡಿ ನಮಗೆ ಬಾಡಿ ರಿಟರ್ನ್ ಮಾಡಿದ್ರು.